ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ವಿಷಯ ಏನಂತ ಕೇಳಿದ್ರೆ, ಈಗಾಗಲೇ ನಾವು ಡೆಲ್ಲಿಯಲ್ಲಿ ಏನು ರಾಮಲೀಲಾ ಮೈದಾನದಲ್ಲಿ ಜಂತರ ಮಂತರಲ್ಲಿ ಏನು ಹೋರಾಟ ನಡೀತಿದೆ, ನೀಟ್ ಪರೀಕ್ಷೆಯ ಒಂದು ಪತ್ರಿಕೆ ಸೋರಿಕೆ ಆಗಿದ್ದಲ್ವಾ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ಇಲ್ಲಿ ಸಂವಿಧಾನಾತ್ಮಕವಾಗಿ ಏನು ಹೋರಾಟವನ್ನು ಮಾಡ್ತಾ ಇರುವ ಸಮಯದಲ್ಲಿ ಕೆಲವೊಂದು ಧರ್ಮದ ಕೂಗುಗಳು ಅಲ್ಲಿ ಸರಿಯಲ್ಲ. ಯಾಕಂತ ಕೇಳಿದ್ರೆ, ಧರ್ಮದ ಕೂಗು ಬಂದವಾಗ ಆ ಒಂದು ಹೋರಾಟ ದಿಕ್ಕು ತಪ್ಪುವಂಥ ಸಾಧ್ಯತೆಗಳಿರ್ತದೆ. ಯಾಕಂತ ಕೇಳಿದ್ರೆ, ನಮಗೆ ರಾಮನಾದವನು ನಮ್ಮದು ಆರಾಧ್ಯ ದೈವ ಆಗಿರೋದ್ರಿಂದ ಅವ್ರವ್ರ ಧರ್ಮ ಅವ್ರಿಗೆ ದೊಡ್ಡದು. ಮತ್ತು ಅಲ್ಲ ಅಂತ ಅಲ್ಲಿ ಧರ್ಮದ ವಿಷಯ ಬರ್ತಾ ಇದೆ. ಕೆಲವೊಂದು ಕಡೆ ಅಲ್ಲ ಅಂತ ಬರ್ತಾ ಇದೆ, ಕೆಲವೊಂದು ರಾಮನ ಬಗ್ಗೆ ಆ ರೀತಿ ಅವಹೇಳನಕಾರಿ ಹೇಳಿಕೆಗಳು ಬಂದರೆ ನ್ಯಾಯಬದ್ಧವಾದ ಹೋರಾಟಗಳು ದಿಕ್ಕು ತಪ್ಪುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂತ ಕೇಳಿದ್ರೆ, ಕೆಲವೊಂದು ಜನ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದು ಜನ ಎಲ್ಲ ಧರ್ಮದವರಿಗೆ ಮದುವೆ ಆಗಿರುವಂಥದ್ದು, ತಂದೆ ತಾಯಿನಾಗಿರ್ಬೋದು, ಎಲ್ಲ ಅಂತರನ್ನ ಮಧ್ಯದಲ್ಲಿ ಬಂದರೆ ಇದು ಹೋರಾಟ ಹೋಲಿಸ್ಬಿಡ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಂವಿಧಾನಾತ್ಮಕವಾಗಿ ತಮ್ಮ ಹತ್ರ ಏನು ಫಂಡಮೆಂಟಲ್ ರೈಟ್ಸ್ ಇದೆಯಲ್ವಾ, ಸಂವಿಧಾನದ ಕೊಟ್ಟಂಥ ಜನ್ಮಸಿದ್ಧ ಹಕ್ಕು, ಅದನ್ನು ನೀವು ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಿ ಅದ್ರ ವಿರುದ್ಧ ಇಲ್ಲ. ಅದನ್ನು ಬಿಟ್ಕೊಂಡು ಈಗ ರಾಮನ ಬಗ್ಗೆ ಬೇಡದೆಲ್ಲ ಮಾತಾಡುವಂಥದ್ದು, ಮತ್ತೇನಂತ ಕೇಳಿದ್ರೆ ಅಲ್ಲಿ ಅಲ್ಲ ಅನ್ನೋದು ಘೋಷಣೆ ಅಂತ ಕೂಗುವಂಥದ್ದು, ಅದು ಯಾಕೋ ಸರಿಯಲ್ಲ. ಯಾಕಂತ ಹೇಳಿದ್ರೆ ಅವ್ರವ್ರ ಧರ್ಮ ಅವ್ರಿಗೆ ದೊಡ್ಡದು ಅಲ್ಲ, ಅವರಿಗೆ ಮುಸ್ಲಿಮ್ಸ್ ಅವರಿಗೆ ದೊಡ್ಡ ದೇವರಾಗಿದ್ದಾನೆ, ನಮಗೆ ರಾಮನದಂತೂ ಆರಾಧ್ಯ ದೈವ ನಮ್ಮ ಹಿಂದೂ ಧರ್ಮದವರಿಗೆ. ಅದನ್ನು ಬಿಟ್ಕೊಂಡು ಈ ಧರ್ಮದ ವಿಷಯಕ್ಕೆ ಬಂದವಾಗ ಅಲ್ಲಿ ದಿಕ್ಕು ತಪ್ಪುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರ್ತದೆ. ಅದರ ಒಂದು ನಿಟ್ಟಿನಲ್ಲಿ ಈ ನಮ್ಮ ಮುಖ್ಯ, ಯಾಕಂದ್ರೆ ನೀವು ಫಂಡಮೆಂಟಲ್ ರೈಟ್ಸ್ ಕಾನೂನಾತ್ಮಕವಾಗಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆಯನ್ನು ಕೂಗಿ ಅದು ನಿಮಗೆ ಸಂವಿಧಾನ ಕೊಟ್ಟಿದೆ. ಅದನ್ನು ಬಿಟ್ಕೊಂಡು ಈ ಧರ್ಮದ ಇದೆಲ್ಲ ಬಂದರೆ ಅಲ್ಲಿ ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳಿರ್ತದೆ. ಯಾಕಂದರೆ ಸ್ಟೂಡೆಂಟ್ಗಳ ಒಂದು ನ್ಯಾಯಬದ್ಧವಾದ ಹೋರಾಟ ದಿಕ್ಕು ತಪ್ಪುವಂಥ ಸಾಧ್ಯತೆಗಳು, ಮತ್ತು ಇಲ್ಲೆಲ್ಲ ಬೆಳೆ ಬೇಯಿಸ್ಕೊಳ್ಳುವಂಥದ್ದು, ಕೆಲವೊಂದು ಏನು ಕೋಮುವಾದಿಗಳಾಗಿರ್ಬೋದು, ಕೆಲವೊಂದು ಇದೆಲ್ಲ ಅವರು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಸ್ಟೂಡೆಂಟ್ಗಳು ಎಚ್ಚರವನ್ನು ವಹಿಸಬೇಕು. ಈ ಒಂದು ಹೋರಾಟದಲ್ಲಿ ನ್ಯಾಯಬದ್ಧವಾಗಿ ಶಾಂತಿಯುತವಾಗಿ ಹೋರಾಟವನ್ನು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನು ಕೊಟ್ಟಿದೆ ಸಂವಿಧಾನ, ಅದನ್ನು ಉಪಯೋಗಿಸ್ಕೊಂಡು ನೀವು ಹೋರಾಟವನ್ನು ಮಾಡಿ. ನಾವು ಅದರ ವಿರುದ್ಧ ಮಾಡ್ತಾ ಇಲ್ಲ. ಆದರೆ ಧರ್ಮದ ವಿಷಯ ಬಂದವಾಗ ನ್ಯಾಯಬದ್ಧವಾದ ಹೋರಾಟ ಕೂಡ ನೆಲಕಚ್ಚುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಅವರನ್ನು ಜೋಡಣೆ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ನಾನು ಈಗಾಗಲೇ ನಾಗರಾಜ್ ಶೆಟ್ ಅವರು ಸಾಮಾಜಿಕ ಹೋರಾಟಗಾರನಾಗಿ ಹೇಳ್ತಾ ಇದ್ದೇನೆ.